ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ರಚುಶ್ರೀಸ್ ವ್ಲಾಗ್. ಇದು ಬಂದ್ಬಿಟ್ಟು ಕೋಸ್ಟರಿಕಾದಲ್ಲಿ ನನ್ನ ಫಸ್ಟ್ ಡೇ ಆಫ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನಂದು ಡೈಲಿ ವ್ಲಾಗ್ ಗೈಸ್. ನೀವು ನನ್ನ ಚಾನಲ್ ಫಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಡೈಲಿ ವ್ಲಾಗ್ಸ್ ಜಾಸ್ತಿ ಮಾಡ್ತೀನಿ. ಸೊ ಇದನ್ನು ಡೈಲಿ ವ್ಲಾಗ್. ಬಟ್ ಈ ವ್ಲಾಗ್ ಅಲ್ಲಿ ಏನಂದ್ರೆ ಶ್ರೀಕಾಂತ್ ಸಹ ಇನ್ಕ್ಲೂಡ್ ಆಗಿದ್ದಾರೆ. ಮುಂಚೆ ವ್ಲಾಗ್ಸ್ ಅಲ್ಲಾದ್ರೆ ಶ್ರೀಕಾಂತ್ ಇರ್ಲಿಲ್ಲ, ಬಿಕಾಸ್ ಅವರು ಇಲ್ಲಿದ್ರು ಕೋಸ್ಟರಿಕಾದಲ್ಲಿ. ಅವ್ರು ಇಲ್ಲಿ ಬಂದ್ಮೇಲೆ ನಾನು ಅದೇ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅಂಡ್ ಇವಾಗ ಅವ್ರು ಇರೋದ್ರಿಂದ ಅವ್ರ ಜೊತೆ ನೀವು ವ್ಲಾಗ್ ಆದ್ರೆ ಮಾಡ್ತಿದ್ದೀನಿ. ನಿಮ್ಗೂ ಇಷ್ಟ ಆಗ್ಬೋದು, ಫುಲ್ ವ್ಲಾಗ್ ನೋಡಿ. ಸೊ ನಿಮ್ಗೆ ಫುಲ್ ವ್ಲಾಗ್ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮೇಕ್ ಶೋರ್ ಸಬ್ಸ್ಕ್ರೈಬಿಂಗ್ ಅಂಡ್ ಲೈಕಿಂಗ್ ಮೈ ವಿಡಿಯೋ. ಯಾಕೆಂದ್ರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ಇನ್ನೂ ಫರ್ದರ್ ಆಗಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಅಂಡ್ ಆಲ್ಸೋ ನಾನು ಬಂದು ಇನ್ನು 2 days ನೋಡ್ಕೊಂಡ್ರೆ ಕರೆಕ್ಟಾಗಿ 1 day ಆಗಿದೆ ಅಷ್ಟೇ. ಸೊ ನಾನು ಇನ್ನೂ ಇಲ್ಲಿ ಮನೆ ಸುತ್ತೂರ ಏನೇನ್ ಪ್ಲೇಸ್ ಇದೆ ಹೇಗಿದೆ ಅಂತ ನೋಡ್ತಾ ಇದೀವಿ. ಇನ್ನು ಸ್ವಲ್ಪ ಸೆಟಲ್ ಡೌನ್ ಆಗ್ಬೇಕಲ್ಲ. ನನ್ಗಾದ್ರೆ ಜೆಟ್ ಲ್ಯಾಗ್ಸ್ ಸಕ್ಕತ್ತಾಗಿದೆ. ಎಷ್ಟು ನಿದ್ದೆ ಮಾಡ್ತಿದ್ದೀನಿ ಅಂದ್ರೆ ಅಷ್ಟು ನಿದ್ದೆ ಮಾಡ್ತಿದ್ದೀನಿ. ಸೊ ನನಗೆ ಒಂಚೂರು ಸ್ವಲ್ಪ ಸೆಟಲ್ ಆಗ್ಬೇಕು, ಇಲ್ಲಿ ಸ್ವಲ್ಪ ಮೈಂಡ್ ಫ್ರೀ ಆಗ್ಬೇಕು. ಆಬ್ವಿಯಸ್ಲಿ ನಮಗೆ 45 days ಇದೆ. ಸೊ ಕೋಸ್ಟರಿಕಾದಲ್ಲಿ ಮೋಸ್ಟ್ ಫೇಮಸ್ ಪ್ಲೇಸಸ್ ನ ನೋಡೋದಕ್ಕೆ ಮ್ಯಾಕ್ಸಿಮಮ್ 10 days to 8 days ಇಸ್ ಎನಫ್ ಅನ್ಸುತ್ತೆ. ಸೊ ಮೇಕ್ ಶೋರ್ ಇಫ್ ಸಬ್ಸ್ಕ್ರೈಬ್. ಅದಾದ್ಮೇಲೆ ನಾನು ಏನೇನ್ ಪ್ಲೇಸಸ್ಗೆ ಹೋಗ್ತೀನಿ ಎಲ್ಲಾದ್ರೂ ನಾನು ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಸೊ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಇವಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ನೋಡ್ತಿದ್ದಂಗ್ಲೇನೆ ಶ್ರೀಕಾಂತ್ ಆಲ್ಸೋ ಬಂದ್ರು. ಅವ್ರು ಬಂದು ಚಿಂಚುಗಾದ್ರೆ ಆಡ್ಸೋದಕ್ಕೆ ಫಸ್ಟ್ ನೋಡ್ತಿದ್ದಾರೆ. ಅವಳು ಯಾಕೆಂದ್ರೆ ಆಗ್ಲಿಂದ ಕೇಳ್ತಿದ್ಲು, ಅವರಪ್ಪ ತುಂಬಾ ಬ್ಯುಸಿ ಇದ್ರು ಪಾರ್ಕ್ ಕರ್ಕೊಂಡು ಹೋಗು ಅಂತ. ಇವಾಗ ನಾನಾದ್ರೆ ಕರ್ಕೊಂಡ್ ಬಂದಿದ್ದೆ. ಇವಾಗ ಊಟ ಮಾಡಿ ಅವ್ರು ಬಂದಿದ್ದಾರೆ ಅವಳಿಗೆ ಆಡ್ಸೋದಿಕ್ಕೆ. ಶ್ರೀಕಾಂತ್, ಕೋಸ್ಟರಿಕಾ ಹೇಗಿದೆ? Awesome weather wise. ಬೇರೆ Culture wise not okay. Only weather wise it's fail. ವೆದರ್ ವೈಸ್ ಚೆನ್ನಾಗಿದೆ. ಕಲ್ಚರ್ ವೈಸ್ ಆಬ್ವಿಯಸ್ಲಿ ನಮ್ಮ ಇಂಡಿಯನ್ಸ್ಗೆ ಈ ತರ ಕಲ್ಚರ್ ಅಷ್ಟೊಂದು ಇನ್ನೂ ಅಡಾಪ್ಟ್ ಆಗಿಲ್ಲ ಅಲ್ವಾ, ಅದಕ್ಕೆ ನಮ್ಗೆ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಇಲ್ಲಿರೋರ್ಗೆ ಇದು ಗುಡ್. ನಮ್ ಕಲ್ಚರ್ ನೋಡಿ ಅವ್ರು ಸ್ವಲ್ಪ ಏನಪ್ಪಾ ಇವ್ರು ಹಿಂಗಿದ್ದಾರೆ ಅಂತ ಅವ್ರು ಅನ್ಕೊಂತಾರೆ. ನಾವು ಅವ್ರನ್ನ ನೋಡಿ ಏನಪ್ಪಾ ಇವ್ರು ಹಿಂಗಿದ್ದಾರೆ ಅಂತ ಅನ್ಕೊಂತೀವಿ. ಅದು ಆಬ್ವಿಯಸ್ ಅಲ್ವಾ. ಇಲ್ಲಿ ಡಾಗ್ಸ್ ನ ಪ್ರತಿಯೊಂದು ಮನೇಲೂ ಒಂದು 2 to 3 ಡಾಗ್ಸ್ ಆದ್ರೆ ಈಸಿಯಾಗಿ ಮೇಂಟೈನ್ ಮಾಡಿರ್ತಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ಇವ್ರು ಎಷ್ಟು ಚೆನ್ನಾಗಿ ಆ ಡಾಗ್ಸ್ ನ ಮೇಂಟೈನ್ ಮಾಡ್ತಾರೆ ಅಂದ್ರೆ, ಅದಾದ್ಮೇಲೆ ಅವರ ಸುತ್ತಮುತ್ತ ಇರೋಂಥ ಪ್ಲೇಸ್ ನ ಅವರು ನೀಟಾಗಿ ಇಟ್ಕೋಬೇಕು ಅಂತ ಬಯಸ್ತಾರೆ. ಲೈಕ್ ಒಂಚೂರು ಅದೇನಾದ್ರು ಪೂಪ್ ಮಾಡಿದ್ರು ಇಲ್ಲಿ ಬೂತ್ಸ್ ತರ ಇಟ್ಟಿದ್ದಾರೆ, ಅದರಲ್ಲಿ ಕವರ್ಸ್ ಇಟ್ಟಿರ್ತಾರೆ. ಅದಾದ್ಮೇಲೆ ಅದ್ರ ಕೆಳಗಡೆನೆ ಒಂದು ಏನಂತಾರೆ ಡಸ್ಟ್ಬಿನ್ ಇರುತ್ತೆ. ಸೊ ಅವರು ಕವರ್ಸ್ ಇಂದ ಪೂಪ್ನೆಲ್ಲ ತೆಗೆದು ಡಸ್ಟ್ಬಿನ್ ಹಾಕ್ತಾರೆ, ವಿಚ್ ಇಸ್ ರಿಯಲಿ ಗ್ರೇಟ್. ಯಾಕೆಂದ್ರೆ ಡಾಗ್ಸ್ ನ ಸಾಕೊಳ್ಳೋದು ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದನ್ನ ಮೇಂಟೈನ್ ಮಾಡೋದು ಅಷ್ಟೇನೆ ನಮ್ದೇ ಜವಾಬ್ದಾರಿ ಆಗಿರುತ್ತೆ ಅಲ್ವಾ. ಸೊ ದಟ್ ಅವು ಎಲ್ಲ ಗಲೀಜ್ ಮಾಡಿದ್ರೆ ಆ ಜವಾಬ್ದಾರಿನೂ ನಮ್ದೇ ಇರುತ್ತೆ. ಸೊ ಇಂಡಿಯಾದಲ್ಲಿ ಎಷ್ಟು ಜನ ಅದಕ್ಕೆ ರೆಡಿ ಇರ್ತಾರೆ? ಡೆಫಿನೆಟ್ ಆಗಿ ನೋ ಅಲ್ವಾ. ಅದಾದ್ಮೇಲೆ ಇಲ್ಲಿ ಈ ತರ ವ್ಯಾನ್ಸ್ ಆದ್ರೆ ಬರುತ್ತೆ, ಡಾಗ್ಸ್ಗೆ ಟ್ರಿಮ್ ಮಾಡೋದು, ಸ್ನಾನ ಮಾಡಿಸೋದೆಲ್ಲ ಮಾಡಿಸ್ತಾರೆ. ನಂಗಿದು ಒಂದ್ ಸ್ವಲ್ಪ ಚೆನ್ನಾಗ್ ಅನಿಸ್ತು ಹೇಳ್ಬೇಕು ಅಂದ್ರೆ. ಶ್ರೀಕಾಂತ್, ಹಾಯ್ ಮಾಡು. Hi. ಹಾಯ್. Hi. ನನಗೆ ಮೇನ್ಲಿ ಕೋಸ್ಟರಿಕಾದಲ್ಲಿ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ನೇಚರ್. ಅದಾದ್ಮೇಲೆ ನಾವಿರೋಂಥ ಪ್ಲೇಸ್ ಬಂದ್ಬಿಟ್ಟು ಈ ತರ ಡೌನ್ ಹಿಲ್ ಇದೆ, ವಿಚ್ ಇಸ್ ರಿಯಲಿ ಕೂಲ್. ಅದಾದ್ಮೇಲೆ ಟ್ರಕ್ಸ್ ಎಲ್ಲಾನು ಸೇಮ್ ಟಾಯ್ಸ್ ಇದ್ದಂಗಿದೆ. ತುಂಬಾ ಕೂಲ್ ಅನಿಸ್ತು. ಬಿಕಾಸ್ ಮೇ ಬಿ ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದಕ್ಕೆ ನಂಗೆ ಚೆನ್ನಾಗಿ ಅನಿಸ್ತಿದೆ. ಇಲ್ಲಿ ನಾವು ಒಳಗಡೆ ಆದ್ರೆ ಬಂದ್ಮೇಲೆ ಶ್ರೀಕಾಂತ್ ಟ್ರಾಲಿ ತಗೊಂಡು ಅವಳನ್ನ ಕೂರ್ಸ್ಕೊಂಡು ಅದೇ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಮೇನ್ಲಿ ಹೇಳ್ಬೇಕಂದ್ರೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ, ಜಸ್ಟ್ ಲೈಕ್ ಇಂಡಿಯಾ. ಬಟ್ ಬೆರೀಸ್ ಇದೆಲ್ಲಾನು ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಸಿಗ್ತಿದೆ. ಕ್ಯಾಪ್ಸಿಕಮ್ಸ್ ಆಗಿರ್ಬೋದು. ಮೇನ್ಲಿ ಈ ಚಿಲ್ಲೀಸ್ ನಾವು ಇದನ್ನ ಅಡಿಗೆಯಲ್ಲಿ ಬಳಸ್ಕೊಂತೀವಿ. ಲೈಕ್ ಹಸಿರು ಮೆಣಸಿನ್ಕಾಯಿ ನಾವು ಹೇಗೆ ಬಳಸ್ಕೊಂತೀವೋ ಹಾಗೆ. ಬಟ್ ನಮ್ಮ ಹಸಿರು ಮೆಣಸಿನ್ಕಾಯಿ ಇರೋಷ್ಟು ಸ್ಪೈಸ್ ಆದ್ರೆ ಇರೋದಿಲ್ಲ ಇವು. ಇಲ್ಲಿ ಬೇಸಿಕಲಿ ಹೇಳ್ಬೇಕು ಅಂದ್ರೆ ಯಾವ ಫಾರಿನರ್ನು ತುಂಬಾ ಸ್ಪೈಸ್ ಫುಡ್ಸ್ ತಿನ್ನೋದಿಲ್ಲ ಅಲ್ವಾ.
ಸೊ ಅದಕ್ಕೆ ಈ ಮೆಣಸಿನ್ಕಾಯಿ ಆದರೆ ನಾವು ಜಸ್ಟ್ ಉಪ್ಪು ಖಾರ ಹಾಕೊಂಡು ಹಂಗೆ ತಿನ್ಬಿಡ್ಬೋದು, ಜಸ್ಟ್ ಲೈಕ್ ಬಜ್ಜಿ ಮೆಣಸಿನ್ಕಾಯಿ. ಬಟ್ ಇದು ಇವಾಗ ತೋರಿಸ್ತಿದ್ದೀನಲ್ವಾ, ಇದನ್ನ ಅಡುಗೆಯಲ್ಲಿ ಬಳಸ್ಕೋಬೋದು. ಒಂದು ಮಾಡ್ರೇಟ್ ಸ್ಪೈಸ್ ಆದರೆ ಪಕ್ಕ ಇರುತ್ತೆ. ಸೊ ಎಲ್ಲ ಪುಲಾವ್ಸ್ಗೆ ಆ ಥರದಕ್ಕೆಲ್ಲ ನಾನು ಇದೇ ಯೂಸ್ ಮಾಡ್ತಿದ್ದೀನಿ, ವಿಚ್ ಇಸ್ ರಿಯಲಿ ಗುಡ್. ಅದಾದಮೇಲೆ ಕೊತ್ತಿಮೀರಿ ಆದರೆ ಈ ಥರ ಸಿಗುತ್ತೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಯಾರು ಯೂಸ್ ಮಾಡೋದಿಲ್ಲ. ಇವಾಗ ತೋರಿಸ್ತೀನಿ ಅಲ್ವಾ ಸಿಲೆಂಟ್ರೋ, ಇದಾದರೆ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಯಾಕೆಂದರೆ ಇದು ಕೆಲವೊಂದು ಸ್ಟೋರ್ಸಲ್ಲಿ ಮಾತ್ರನೇ ಸಿಗುತ್ತೆ ಕೊತ್ತಂಬರಿ ಎಲ್ಲಾನು. ಪರವಾಗಿಲ್ಲ, ಇಲ್ಲಿನೂ ಸ್ವಲ್ಪ ಜನ ಯೂಸ್ ಮಾಡ್ತಾರೆ. ಸಿಲೆಂಟ್ರೋ ನೋಡಿ ಇಷ್ಟಿಷ್ಟೇ ಕಟ್ಗಳು ಕಟ್ಟಿದ್ದಾರೆ, ಎರಡೆರಡು ಕಡ್ಡಿನ. ಅದನ್ನ ಏನು ಒಂದ್ಸತಿಗೂ ಆಗಲ್ಲ ನಮ್ಗಾದ್ರೆ. ಅದಾದ್ಮೇಲೆ ಪಾಲಕ್ ಎಲ್ಲಾನು ಬಿಡಿಸಿ, ಅಂದ್ರೆ ಅವರು ಸ್ಯಾಲೆಡ್ಸ್ ಜಾಸ್ತಿ ತಿಂತಾರೆ ಅಲ್ವಾ, ಸೊ ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಸ್ಮಾಲ್ ಲೀವ್ಸ್ ಇರೋವಾಗ್ಲೇನೆ ಕಟ್ ಮಾಡಿ ಈ ತರ ಸ್ಟೋರ್ ಮಾಡಿದ್ದಾರೆ. ಜಸ್ಟ್ ಲೈಕ್ ನಮಗೆ ಮಾಲ್ಸ್ ಅಲ್ಲೆಲ್ಲ ಸಿಗುತ್ತೆ ಅಲ್ವಾ, ಅದೇ ತರಾನೇ ಇದೆ. ಏನ್ ಡಿಫ್ರೆನ್ಸ್ ಏನಿಲ್ಲ ಅಲ್ಲಿಗೆ ಇಲ್ಲಿಗೆ. ಇವಾಗ ಆಲ್ಮೋಸ್ಟ್ ಎಲ್ಲ ಮಾಲ್ಸ್ ಅಲ್ಲೂ ನಮಗೆ ಕಟ್ಟೆಡ್ ವೆಜಿಟೇಬಲ್ಸ್ ಎಲ್ಲಾನು ಸಿಗ್ತಿದೆ ಅಲ್ವಾ, ಅದೇ ತರ ಇಲ್ಲಿನೂ ಕಟ್ ಮಾಡಿರುವಂತ ವೆಜಿಟೇಬಲ್ಸ್ ಇಟ್ಟಿದ್ರು. ಅಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ವೆಜ್ಜೀಸ್, ನಾನು ಇಲ್ಲಿ ಚೌ ನೋಡಿದೆ. ನಾವು ಇಂಡಿಯನ್ಸೇ ಅಷ್ಟೊಂದು ತಿನ್ನಲ್ಲ, ಇವ್ರು ಏನು ತಿಂತಾರೋ ಐ ಡೋಂಟ್ ನೋ. ಇದನ್ನ ತೆಲುಗುವಲ್ಲಿ ಚಾಮಗಡ್ಡಲು ಅಂತಾರೆ, ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ. ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಗೊತ್ತಿದ್ರೆ. ಇದು ನನಗೆ ಹೆಂಗೆ ಕುಕ್ ಮಾಡಬೇಕು ಅಂತ ಗೊತ್ತಿಲ್ಲ, ಸೊ ಐ ಡಿಂಟ್ ಬೈ ಇಟ್. ದೆನ್ ಎಲ್ಲಾನು ಅಷ್ಟೇ ಮೀಟ್ಸ್ ನಾವು ಇಲ್ಲಿ ನಮಗೆ ಫ್ರೆಶ್ ಕಟ್ಸ್ ಇರುತ್ತೆ ಅಲ್ವಾ, ನಾವು ಹೋಗ್ಬಿಟ್ಟು ಶಾಪಲ್ಲಿ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು ತೊಗೊಂಬರ್ತೀವಿ. ಬಟ್ ಇಲ್ಲಿ ಪ್ರತಿಯೊಂದು ಮೀಟನ್ನು ಫಿಶ್ ಹತ್ರದಿಂದ ಹಿಡಿದು ಚಿಕನ್ ಮಟನ್ ಎಲ್ಲಾನು ಅಷ್ಟೇ ಈ ಥರ ಫ್ರೋಸ್ ಮಾಡೇ ಇಟ್ಟಿರ್ತಾರೆ. ಹೇಳ್ದೆ ಅಲ್ವಾ ಎಲ್ಲ ಫ್ರೋಸನ್ ಇರುತ್ತೆ ಅಂತ. ಈವನ್ ಅಂದ್ರೆ ನಮಗೆ ಇಲ್ಲಿ KFC ಇದೆಲ್ಲ ಹೇಗೆ ಸಿಗುತ್ತೆ ಮಾರ್ಟ್ಸ್ ಅಲ್ಲಿ, ಸೇಮ್ ಅದೇ ತರಾನು ಇತ್ತು. ಅಂಡ್ ಆಲ್ಸೋ ನಾರ್ಮಲ್ ಇಲ್ಲಿ ಏನಂದ್ರೆ ಜಾಸ್ತಿ ಬೀಫ್ ಅಂಡ್ ಪೋರ್ಕೆ ತಿಂತಾರೆ ಎಲ್ಲಾರು. ಚಿಕನ್ ಎಲ್ಲ ಜಾಸ್ತಿ ಇಲ್ಲಿ ಯಾರು ಯೂಸ್ ಮಾಡೋದಿಲ್ಲ. ಅಂಡ್ ಆದ್ಮೇಲೆ ಲ್ಯಾಂಬ್ನು ಜಾಸ್ತಿ ಇಲ್ಲಿ ಯಾರು ಯೂಸ್ ಮಾಡಲ್ಲ. ನಮಗ್ ಬೇಕು ಅಂದ್ರೆ ಆರ್ಡರ್ ಕೊಟ್ಟು ತರಿಸ್ಕೋಬೇಕಾಗತ್ತೆ. ಅದಾದ್ಮೇಲೆ ಮ್ಯಾರಿನೇಟೆಡ್ ಬೀಫ್ ಅದೆಲ್ಲಾನು ಇತ್ತು. ನಾನು ಅದನ್ನೆಲ್ಲ ನೋಡ್ತಾ ತುಂಬಾ ಬ್ಯಾಡ್ ಸ್ಮೆಲ್ ಇತ್ತು ಗೊತ್ತಾ, ಐ ಡಿಂಟ್ ಲೈಕ್ ಇಟ್ ರಿಯಲಿ. ಅದಾದ್ಮೇಲೆ ಇದನ್ನೆಲ್ಲ ನೋಡ್ಕೊಂತ ನಾನಾದ್ರೆ ಮುಂದೆ ಹೋಗ್ತಿದ್ದೆ. ಇಲ್ಲಿ ನೀವು ನೋಡ್ಬೋದು ಈ ಕಂಟ್ರಿಯಲ್ಲಿ ಬೇಸಿಕಲಿ ಏನಂದ್ರೆ ಹಾರ್ಡ್ ಡ್ರಿಂಕ್ಸ್, ನಾವ್ ಯಾವುದೇ ಹಾರ್ಡ್ ಡ್ರಿಂಕ್ಸ್ ಆಗಿರ್ಬೋದು, ವೀಡ್ ಆಗಿರ್ಬೋದು, ಎಲ್ಲಾನು ಇಲ್ಲಿ ಏನಂತಾರೆ ಲೀಗಲ್ ಅಂತಾನೆ ಹೇಳ್ತೀನಿ. ಎಲ್ಲ ಸ್ಮಾಲ್ ಸ್ಟೋರ್ಸ್ ಅಲ್ಲೂ ಅವೈಲಬಲ್ ಇರುತ್ತೆ. ಇಲ್ಲಿ ಯಾವ ಕಾರಲ್ಲಿ ನೋಡಿದ್ರು ಈ ತರ ಏನದು ಸೆಂಟೆಡ್ ಹ್ಯಾಂಗರ್ಸ್ ಆದ್ರೆ ಹಾಕಿದ್ರು. ನಾವು ಕಾರ್ ಫ್ರೆಶ್ನರ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಅದೇ ತರಾನೇ. ಬಟ್ ಇದೊಂಥರ ಕ್ಯೂಟ್ ಆಗಿತ್ತು. ನಾನು ಈ ಸಲ ಇಂಡಿಯಾಗೆ ರಿಟರ್ನ್ ಬರ್ಬೇಕಾದ್ರೆ ತಗೊಂತೀನಿ, ಪಕ್ಕ ಒಂದ್ 5-6 ತಗೊಂಡ್ಬರ್ತೀನಿ. ಗಿಫ್ಟಿಂಗ್ಗೂ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಕೊಡೋದಿಕ್ಕೆ. ನಮ್ ಚಿನ್ನಮ್ಮ ನೋಡಿ ಬಲೂನ್ಸ್ ತಗೊಂಡು ಎಷ್ಟು ಖುಷಿ ಆಗಿದ್ದಾಳೆ. ಇದನ್ನ ಇಲ್ಲಿ ಗ್ಯಾಲಪಿಂಟೋ ಅಂತಾರೆ. ಇದು ಇವರ ಲೋಕಲ್ ಫುಡ್ ಆಗಿರುತ್ತೆ. ಇದೇನಿಲ್ಲ, ಜಸ್ಟ್ ರೈಸ್ ಅಂಡ್ ಬೀನ್ಸ್ ಆದ್ರೆ ಕುಕ್ ಮಾಡಿರ್ತಾರೆ. ನಮ್ಮಲ್ಲಿ ರಾಜ್ಮಾ ಇರುತ್ತೆ ಅಲ್ವಾ, ಆ ರಾಜ್ಮಾ ಬೀನ್ಸ್ ನ ಮತ್ತೆ ರೈಸ್ ನ ಸೇರಿಸಿ ಕುಕ್ ಮಾಡಿರ್ತಾರೆ ಅಷ್ಟೇ. ಅಂಡ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಏನದು ಬ್ರೆಡೆಡ್ ಬ್ರೆಡ್, ಐ ಡೋಂಟ್ ನೋ, ಜಡೆ ತರ ಇತ್ತು. ಅದಾದ್ಮೇಲೆ ಬನಾನಾ ಶೇಪ್ಸ್ ಅಲ್ಲಿ ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಬ್ರೆಡ್ ಸಾರಿ ಇವ್ರು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಬ್ರೆಡ್. ಅದಾದ್ಮೇಲೆ ಯೂಶಲಿ ಬೇರೆ ಮಾರ್ಟ್ಸ್ ಅಲ್ಲೆಲ್ಲ ಏನಿರುತ್ತೆ ಅದನ್ನೇ ನೋಡಿದೆ ನಾನು. మీరు జాపనీస్ ఫుడ్ అథవా జాపనీస్ ది వీడియోస్ అవన్నీ చూస్తుంటే మీకు తెలిసింటుంది. ఇలాంటిది వాళ్ళు ఎక్కువ తింటారు కొరియన్స్ అండ్ జాపనీస్ అయితే. ఇలాంటివి రైస్ ఫిల్ చేసి స్టీమ్ చేసి ఉంటారు కదా, అలాంటిది ఇందులో మేబీ హీ సెట్ శ్రీకాంత్ చెప్తున్నట్టు ఇందులో ఏదో రైస్ పెట్టి స్టీమ్ చేసి ఉంటారంట. మోస్ట్లీ లైక్ స్టీమ్డ్ రైస్. ನಾನು ಇದನ್ನ ಸಡನ್ ಆಗಿ ನೋಡ್ಬಿಟ್ಟು ಏನಪ್ಪ ಇದು ಚಿಕನ್ ಪಲಾವ್ ಇಟ್ಬಿಟ್ಟಿದ್ದಾರೆ ಅನ್ಕೊಂಡೆ. ಅದು ಆಕ್ಚುಲಿ ಚಿಕನ್ ಇಂದಾನೇ ಮಾಡಿರೋದು, ಜಸ್ಟ್ ಬಿರಿಯಾನಿ ಹಂಗೇನೆ ಕಾಣಿಸ್ತಾ ಇದೆ. ಶ್ರೀಕಾಂತ್ ಹೇಳ್ದ ಅದು ಲೋಕಲ್ ಫುಡ್, ಅವ್ರು ಆ ತರ ಮಾಡಿರೋದು. ಬಟ್ ಚಿಕನ್ ಇಂದಾನೇ ಮಾಡಿದ್ದಾರೆ, ಬಟ್ ಚಿಕನ್ ಬಿರಿಯಾನಿಗೆ ಒಂಚೂರು ಮ್ಯಾಚ್ ಇರಲ್ಲ ಅಂತ. ಸೊ ಹಿ ವಾಸ್ ಇನ್ ಟೆನ್ಷನ್ ಬಿಕಾಸ್ ಅವ್ರಿಗೆ ಮೀಟಿಂಗ್ ಇದ್ದು ನಾನು ಹೇಳ್ಕೊಂಡ್ ಬಂದಿದ್ದೀನಿ ಅಂದ್ಬಿಟ್ಟು ಮುಖ ಅಂತ ಇಟ್ಕೊಂಡಿದ್ದಾನೆ. ದಟ್ಸ್ ಇಟ್. ನಮ್ಮ ಔಟ್ಸೈಡ್ ವ್ಯೂ ಆದ್ರೆ ಹೀಗಿದೆ ಕೋಸ್ಟರಿಕಾ, ವಿಚ್ ಇಸ್ ರಿಯಲಿ ಬ್ಯೂಟಿಫುಲ್.